ಗೆಲುವಿನ ಬಿಲ್ಲೆಗಳು ಟಾಸ್ಕ್ ಅಲ್ಲಿ ಧನು ಅವರು ತಮ್ಮ ಎಲ್ಲಾ ಬಿಲ್ಲೆಗಳನ್ನ ಸ್ಪಂದನ ಅವರು ಕೊಡ್ತಾರೆ. ನಡೀತಿದ್ದ ಟಾಸ್ಕ್ ಯಾವುದು? ಸೀಸನ್ನ ಕೊನೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂಡ್ ಸೀಸನ್ನ ಮೊದಲನೇ ಫೈನಲಿಸ್ಟ್ ಪಟ್ಟಕ್ಕೆ. ಸ್ಪಂದನ ಅವರು ಫ್ರೆಂಡ್ಶಿಪ್ನ ಪಕ್ಕಕ್ಕಿಟ್ಟು ಕೇಳಿದ್ರು ಕೂಡ ಅಲ್ಲಿ ವರ್ಕೌಟ್ ಆಗ್ತಿದ್ದು ಫ್ರೆಂಡ್ಶಿಪ್ ಮಾತ್ರ. ಇದೇ ಧನು ಅವರು ತಾವು ಕಲೆಕ್ಟ್ ಮಾಡಿದ ಬಾಲ್ಸ್ನ ಬ್ಯಾಸ್ಕೆಟ್ಗೆ ಹಾಕೋ ಟಾಸ್ಕ್ಗೆ ಅವ್ರ ಫ್ರೆಂಡ್ಸ್ನ ಕನ್ಸಿಡರೇ ಮಾಡಲ್ಲ. ಕಾವ್ಯನ ಬಿಡ್ತಾರೆ, ಸ್ಪಂದನನ ಬಿಡ್ತಾರೆ, ರಾಶಿಕಾ ಅವ್ರ ಕೈಲಿ ಆಟ ಆಡಿಸ್ತಾರೆ. ಅಂದರೆ ರಾಶಿಕಾ ಮೋರ್ ಡಿಸರ್ವಿಂಗ್ ಅಂತ ಆಯ್ತಲ್ಲ, ರಾಶಿಕಾ ಇಸ್ ಮೋರ್ ಬೆಟರ್ ಅಂತ ಆಯ್ತಲ್ಲ. ಮತ್ತು ಬಿಲ್ಲೆ ಯಾಕೆ ಸ್ಪಂದನ ಅವರು ಕೊಟ್ಟರು? ಬಿಲ್ಲೆಗಳನ್ನು ಕೊಡುವಾಗ ಸೂಕ್ತ ಕಾರಣಗಳನ್ನು ಕೊಡಿ ಅಂತ ಬಿಗ್ ಬಾಸ್ ಹೇಳಬೇಕಾಗಿತ್ತು. ಯಾಕಂದರೆ ಧನು ಅವರು ಅವರೇ ಹೇಳ್ದಂಗೆ ಅವ್ರು ಚೆನ್ನಾಗಿ ಆಡ್ತಾ ಇದ್ರೆ 2 ಸಲ ಅಲ್ಲ 10 ಸಲ ಬೇಕಾದರೂ ಕ್ಯಾಪ್ಟನ್ ಆಗ್ತೀನಿ ನಾನು ಅಂತ ರಾಶಿಕಾಗಿನೇ ಈ ಮಾತನ್ನ ಹೇಳಿದ್ದಾರೆ. ಸೊ ರಾಶಿಕ್ ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಸ್ಪಂದನ ನನ್ನ ಫ್ರೆಂಡು ಅದಕ್ಕೆ ಕೊಡ್ತಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಬುದ್ಧಿವಂತ ಧನು ಏನು ಹೇಳ್ತಿದ್ರು? ಮತ್ತು ನಾಮಿನೇಷನ್ ಟೈಮಲ್ಲಿ ಧನು ಅವರು ಬೇಕಂತಲೇ ಕಾವ್ಯ ಅವ್ರಿಗೆ ಲೇಮ್ ರೀಸನ್ಸ್ ಕೊಡ್ತಾರೆ ಸೊ ದ್ಯಾಟ್ ಗಿಲ್ಲಿ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡಲಿ ಅಂತ. ಧನು ಅವರು ಕಾವ್ಯ ಅವ್ರಿಗೆ ಲೇಮ್ ರೀಸನ್ ಕೊಟ್ಟಿಲ್ಲ ಅಂತಂದ್ರೂ ಗಿಲ್ಲಿ ಅವರು ಧ್ರುವಂತ್ ಅವ್ರನ್ನೇ ನಾಮಿನೇಟ್ ಮಾಡ್ತಾ ಇದ್ರು, ಅದು ಬೇರೆ ವಿಷಯ. ಇಬ್ಬರನ್ನ ನಾಮಿನೇಟ್ ಮಾಡಿ ಸೂಕ್ತ ಕಾರಣಗಳನ್ನು ಕೊಡೋದು ಧನು ಅವರ ರೆಸ್ಪಾನ್ಸಿಬಿಲಿಟಿ. ಆ 2ರಲ್ಲಿ ಒಂದನ್ನ ಪಿಕ್ ಮಾಡೋದು ಗಿಲ್ಲಿ ಅವರ ರೆಸ್ಪಾನ್ಸಿಬಿಲಿಟಿ. ಧನು ಅವರ ಬುದ್ಧಿವಂತಿಕೆ ಓಕೆ, ಬುದ್ಧಿವಂತಿಕೆ ಬೇಕು, ಆದರೆ ಬಿಗ್ ಬಾಸ್ಗಿಂತನೂ ಜಾಸ್ತಿ ಬುದ್ಧಿವಂತಿಕೆ ಉಪಯೋಗಿಸೋದು ನೋಡೋಕೆ. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು.